ಬೆಂಗಳೂರು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಮೇಲುಗಲ್ಲು. ಜಿಎಸ್ಐ ಆರಂಭ. ಜಗತ್ತಿನಾದ್ಯಂತ ಆರೋಗ್ಯ ಸೇವೆಗಳು ವೇಗವಾಗಿ ಬದಲಾಗುತ್ತಿವೆ. ರೋಗಿಗಳ ಸುರಕ್ಷತೆ, ಶಸ್ತ್ರಚಿಕಿತ್ಸೆಯ ನಿಖರತೆ ಮತ್ತು ಉತ್ತಮ ಫಲಿತಾಂಶಗಳತ್ತ ಗಮನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸಕರ ತರಬೇತಿ ವಿಧಾನಗಳಲ್ಲೂ ದೊಡ್ಡ ಬದಲಾವಣೆ ಕಾಣಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಗ್ಲೋಬಲ್ ಸರ್ಜಿಕಲ್ ಇನ್ಸ್ಟಿಟ್ಯೂಟ್ ಆರಂಭವಾಗಿದ್ದು, ಸಿಮ್ಯುಲೇಷನ್ ಆಧಾರಿತ ಕಲಿಕೆಗೆ ಹೊಸ ದಿಕ್ಕನ್ನು ತೋರಿಸಿದೆ. ಭಾರತ ಈಗಾಗಲೇ ಜಾಗತಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಸಾವಿರಾರು ಭಾರತೀಯ ವೈದ್ಯರು ವಿಶ್ವದ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಹ್ಯಾಂಡ್ಸ್ ಆನ್ ತರಬೇತಿಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸಿಮ್ಯುಲೇಷನ್ ಆಧಾರಿತ ತರಬೇತಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ 5 ಹಂತಗಳ ತರಬೇತಿ ವಿಧಾನವು ಶಸ್ತ್ರಚಿಕಿತ್ಸಕರ ಸಿಮ್ಯುಲೇಷನ್ನಿಂದ ನೈಜ ಚಿಕಿತ್ಸೆಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯದೊಂದಿಗೆ ಸಾಗಲು ಸಹಕಾರಿಯಾಗಲಿದೆ. ಬೆಂಗಳೂರಿನ ಈ ಹೊಸ ಪ್ರಯತ್ನ ವೈದ್ಯಕೀಯ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ರೋಗಿಗಳ ಆರೈಕೆಯನ್ನು ಮಹತ್ವದ ಬದಲಾವಣೆ ತರಲಿದೆ. ಸಾಗರ್, ನ್ಯೂಸ್ ಟೈಮ್, ಬೆಂಗಳೂರು. ಗ್ಲೋಬಲ್ ಹೆಲ್ತ್ ಅಕಾಡೆಮಿ ಇವತ್ತು ನಮಗೆ ಬಹಳ ಹೆಮ್ಮೆ ದಿನ. ಯಾಕೆ ಅಂದರೆ ಸರ್ಜರಿನಲ್ಲಿ ಪ್ರಿಸಿಷನ್ ಬಹಳ ಮುಖ್ಯ. ಯಾರೇ ಆಪರೇಷನ್ ಮಾಡಿಸ್ಕೊಂಡ್ರು ಎಲ್ಲರಿಗೂ ಏನಾಗುತ್ತೆ, ಫ್ಯಾಮಿಲಿಗೆ ಅಂದರೆ ಭಯ, ಆಪರೇಷನ್ ಇಂದ ಏನಾಗುತ್ತೋ ಇಲ್ಲ. ಅದಕ್ಕೆ ಪ್ರಿಸಿಷನ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಔಟ್ಕಮ್ ವಿಲ್ ಬಿ ಗುಡ್, ಕಾಂಪ್ಲಿಕೇಶನ್ಸ್ ಇರಬಾರ್ದು, ಮೊರ್ಟಾಲಿಟಿ ಇರಬಾರ್ದು. ಇದೇ ಉದ್ದೇಶದಿಂದ ನಾವು ಸಿಮ್ಯುಲೇಷನ್ ಟೆಕ್ನಾಲಜಿನ ಬೆಂಗಳೂರು ತಂದಿದ್ದೀವಿ. ಈ ಸಿಮ್ಯುಲೇಷನ್ ಟೆಕ್ನಾಲಜಿನಲ್ಲಿ ಯಾವ್ಯಾವ ಥರ ಆಪರೇಷನ್ ಮಾಡ್ಬೋದು ಅಂತ ಟ್ರೈನಿಂಗ್ ಆಗುತ್ತೆ. ಬೆಡ್ಡಿಂಗ್ ಸರ್ಜನ್ಸು ಈವನ್ ಸರ್ಜನ್ಸ್ ಆರ್ ಆಲ್ರೆಡಿ ಡೂಯಿಂಗ್ ಸರ್ಜರಿ ರೀಟ್ರೈನಿಂಗ್ ಆಗುತ್ತೆ. ಕೆಲವರು ಸರ್ಜರಿ ಪ್ರತಿ ಸತಿ ಮಾಡೋದಿಲ್ಲ, ಕಾಂಪ್ಲಿಕೇಟೆಡ್ ಸರ್ಜರಿ, ಅವ್ರು ಬಂದು ರೀಟ್ರೈನಿಂಗ್ ಮಾಡ್ಬೋದು.